ದೇವ್ರ ಅಣ್ಣ ನಂದು ತಪ್ಪು ಐತಣ್ಣ. ಜಗಳದಾಗ ಇದೆಲ್ಲ ಎದಕ್ಕೆ ತೆಗ್ದಿ ಅಣ್ಣ ಹೊರಗೆ? ಮತ್ತೆ ಆಗಲೇ ಬಾಳ್ ಮಾತಾಡ್ತಿದ್ದಲ್ಲಿ ಈಗ ಮಾತಾಡ ಬಾಡನಿಕೆ. ಇಲ್ಲಣ್ಣ, ಅದು ಜೋಶ್ನ್ಯಾಗ ಗೆದ್ದು ಮಾತಾಡಿದೆ ಅಣ್ಣ. ನಾನು ನೋಡ್ಕೊಂಡು ಹೋಗ್ಬೇಕಿತ್ತಣ್ಣ. ಅದು ಸ್ವಲ್ಪ ಕಣ್ಣು ಮಂಜದವಣ್ಣ, ಕಾಣುದಿಲ್ಲಣ್ಣ ಬೆಳಕಿಗೆ. ಅದೇನಾತಣ್ಣ ನೋಡ್ಲಾರ್ದ ಡಿಕ್ಕಿ ಹೊಡೆದಣ್ಣ. ತಪ್ಪಾತಣ್ಣ, ಇಟ್ಕೊಂಡ ಒಳಗೆ. ಡಿಕ್ಕಿ ಹೊಡೆದಂಗೆ ಹೊಡೆದ ಮತ್ತೆ ನನಗ ಉಲ್ಟಾ ಮಾತಾಡ್ತಿ ಬಾಡನಿಕೆ. ಇಲ್ಲಣ್ಣ, ನಿನ್ನ ಕಾಲು ಮುಗಿತೇನಣ್ಣ, ತಪ್ಪಾಗೈತಣ್ಣ. ಬರೇ ಗೋಡ ತೋರ್ಸಿದ್ಕೆ ಇಷ್ಟ ಅದ್ರಾತಿ. ಇನ್ನು ಬ್ಯಾರೆ ತೋರ್ಸಿದ್ರೆ ಮಕ್ಕೊಂಡ ಬಿಡ್ತಿದ್ದಿ ಬಾಡನಿಕೆ ನೀ. ಬ್ಯಾಡಣ್ಣ, ಬೇಡ. ಮತ್ತೆ ಬ್ಯಾರೇದೇನು ತೋರ್ಸುದು ಬೇಡಣ್ಣ. ಅಣ್ಣ ತಪ್ಪಾಗೈತಣ್ಣ, ನಿನ್ನ ಕಾಲು ಮುಗಿತೇನಲ್ಲ, ಒಳಗೆ ಇಟ್ಕೊಂಡ್ಬಿಡಲ್ಲ ಅಣ್ಣ. ಕಾಲು ಮುಗಿತೇನಲ್ಲ. ಮತ್ತೇನೋ ಹೊಡಿತೇನೆ ಹೇಳ್ತಿದ್ದೆಲ್ಲ ನನಗ. ಹೊಡಿತಿ? ಇಲ್ಲಣ್ಣ, ಹೊಡಿ. ಅದು ದೊಡ್ಡವ್ರಿಗೆ ಹೆಂಗೆ ಹೊಡ್ಯಾಕ ಬರ್ತೈತೆ ಹೇಳಣ್ಣ. ಹೊಡಿ. ಇಲ್ಲ ಹೊಡಿದಿಲ್ಲ. ಒಂದ್ ಹೊಡೆದ್ರೆ ಡ್ಯಾನ್ಸ್ ಮಾಡ್ತೇನೆ ಅಂದಿಲ್ಲ, ಡ್ಯಾನ್ಸ್ ಮಾಡಿಸ್ ನೋಡೋಣ. ಇಲ್ಲಣ್ಣ, ಮಾಡ್ಸೆ. ಇಲ್ಲಣ್ಣ, ಬೇಕಂದ್ರೆ ನಾನು ಡ್ಯಾನ್ಸ್ ಮಾಡ್ತೇನಣ್ಣ. ನೋಡ್ತೇನಣ್ಣ, ನೋಡೋಣ ಡ್ಯಾನ್ಸ್. ಸಾಕ್ ನಡೀನ. ಹ್ಞೂ ಅಣ್ಣ, ತಪ್ಪಾತಣ್ಣ. ಇನ್ನೊಂದ್ಸಲ ಮಾಡುದಿಲ್ಲ. ನೋಡ್ಕೊಂಡು ಹೋಗ್ತೇನಣ್ಣ, ಡಿಕ್ಕಿ ಗಿಕ್ಕಿ ಹೊಡಿದಿಲ್ಲ. ಡೂಪ್ಲಿಕೇಟ್ ಗನ್ ನೋಡೇ ಇಷ್ಟ ಎದ್ರಾಗತ್ತಿ. ಇನ್ನು ಒರಿಜಿನಲ್ ಗನ್ ತೋರಿಸಿದ್ರೆ ಚಡ್ಡಾಗಿ ಎತ್ಕೊಂಡ ಬಿಡ್ತಿದ್ದಿ ಮಗನ ನೀ. ಡೂಪ್ಲಿಕೇಟ್ ಮತ್ತೇನು ಒರಿಜಿನಲ್ ಮಾಡೀನಿ ಅದನ್ನ? ಮತ್ತೆ ಒರಿಜಿನಲ್ ಇಟ್ಕೊಂಡು ಅಡ್ಡಾಡಿದ್ರೆ ಪೊಲೀಸರೇ ಗಪ್ ಗಪ್ ಕೊಡ್ತಾರ. ನಾವು ಪೊಲೀಸ್ ಸ್ಟೇಷನ್ದಾಗ ಹೋಗಿ ಹಿಂಗೆ ಡ್ಯಾನ್ಸ್ ಮಾಡ್ಬೇಕಾಕೈತಿ ಹಿಂಗೆ. ತಮ್ಮ ಎದಕ್ ಹೊಡ್ಯಾತಿ ಅವಂಗ? ನಿನಗೆ ಎದಕ್ಲಿ? ಏನ್ರಾದ್ರಿ ಏನ್ ಮಾಡ ಅವಂಗ? ಹೌದಾ? ಹೌದಂದ್ರ ಎಷ್ಟು ಚಂದ ನಮ್ಮ ಹುಡುಗಿಗೆ ಬೆಟ್ಟ ಹೊಂಟೇನ್ ಗುಡ್ಡದ ಮೇಲೆ. ಅಲ್ಲಿ ಪಾಡ್ಯಾನ ಮಗ ಡಿಕ್ಕಿ ಹೊಡೆದ ಡೂಪ್ಲಿಕೇಟ್ ಬಂದೂಕ್ ತೋರಿಸಿ ಹೆದರ್ಸಾಕತ್ತಾನ ನನಗೆ. ಪುಷ್ಪ ಪುಷ್ಪರಾಜ್. ಅವಂಗೆ ನೋಡಿದ್ರೆ 4 ಗಂಟೆಗೆ ಬರಕ್ಕೆ ಹೇಳೀನಿ. ನಾನು ನೋಡಿದ್ರೆ ಇಷ್ಟು ಲಗುನ ಇಷ್ಟು ಚಂದಾಗ ರೆಡಿ ಆಗಿ ಬಂದು ಕುಂತೀನಿ. ಇವತ್ತು ಏನು ಅಂಬೋದು ಅವ್ನಿಗೆ ಹೇಳ್ಬಿಡ್ತೀನಿ. ಶ್ರೀಮಲ್ಲಿನ ಏನಕ್ಕೆ? ಹೌದಾ, ಶ್ರೀಮಲ್ಲಿನ ನನಗೆ ನೋಡಿದ್ರೆ 4 ಗಂಟೆಗೆ ಬಾ ಅಂತೇಳಿ ಲಗುನ ಬಂದು ಕುಂತಾಳಿಕಿ. ಭಾಳ ಅವಸರ ಐತಿಕಿ ಹೇಳುದು. ಅಲ್ಲ ಶ್ರೀಮಲ್ಲಿ, ನಾ ಏನು ಪ್ಲ್ಯಾನ್ ಮಾಡಿದೆ ಹೇಳ? 4 ಗಂಟೆ ಅಂದಾಳಿಕಿ. ನಾ ಲಗುನ ಹೋಗಿ ಕುಂತ್ರ ಆತಂತೇಳಿ ನಾ ಪ್ಲ್ಯಾನ್ ಮಾಡೇನಿ. ನೀ ನೋಡಿದ್ರೆ ನನಗಿಂತ ಲಗುನ ಬಂದು ಕುಂತಿಯಲ್ಲಿ. ಬರ್ಬೇಕನ್ನಿಸ್ತು, ಬಂದ್ಬಿಟ್ಟೆ. ನನಗೆ ಗೊತ್ತಿತ್ತ ನಿನಗೂ ನನ್ನ ಮೇಲೆ ಪ್ರೀತಿ ಐತೆ ಅಂತೇಳಿ. ನೀ ನೋಡಿ ನೋಡಿ ನಗ್ತಿದ್ದಿ ನೋಡ, ಅವಾಗ ಗೊತ್ತಾಗಿತ್ತು ನನಗೆ ಈಕಿನೂ ನನಗೆ ಪ್ರೀತಿ ಮಾಡಾಕತ್ತಾಳ ಅಂತೇಳಿ. ಆದ್ರೆ ನೀ ಹೇಳಾಕ ಭಾಳ ನಾಟಕ ಮಾಡ್ತಿದ್ದಿ ನೋಡಿ ನೀ ನನಗೆ. ಇವತ್ತು ಹೇಳಕ್ಕಂತಾನೆ ಇಲ್ಲಿ ಮಟ್ಕ ಬಂದಿನಲ್ಲ. ಮತ್ತು ಏನನ್ನೋದು ಹೇಳಲ್ಲ. ಅದು ನನಗೆ ನೀ ಅಂದ್ರೆ ಭಾಳ ಇಷ್ಟ. ಆದ್ರೆ ನೀ ಹಿಂದೆ ಬಂದು ಕಾಡ್ಸೋದು, ನನಗೆ ಯಾರ ಕಾಡ್ಸಿರೋ ಅವ್ರನ್ನ ಹೋಗಿ ಹೊಡಿದು ಮಾಡ್ತಿದ್ದೆಲ್ಲ, ಅದು ಅದ್ರಕ್ಕಿನ್ನ ಇಷ್ಟ ಆಗಿತ್ತು. ಅದಕ್ಕೆ ಇಷ್ಟು ಲೇಟ್ ಮಾಡಿದೆ. ನೀ ಅಂದ್ರೆ ನನಗೆ ಭಾಳ ಇಷ್ಟ. ಐ ಲವ್ ಯು. ಐ ಲವ್ ಯು ಟು. ಮೊದ್ಲ ಹೇಳಕ್ಕೆ ಬರಲಿಲ್ಲನ? ಇಷ್ಟು ದಿನ ವೇಸ್ಟ್ ಮಾಡಿದ್ದೀನಿ ನೋಡಿ ನಂದೆಲ್ಲ. ಈಗಾರ ಹೇಳಿನಲ್ಲ. ತಡ್ಕೊಳಕ್ಕೆ ಆಗೋತ್ ನೋಡಿ ನನ್ನ ಖುಷಿ. ಒಂದು ಡ್ಯಾನ್ಸ್ ಮಾಡ್ತೇನೆ. ಮಾತೆ ಬಂಗಾರವಾಯಿತೆ, ಸಿರಿಮಲ್ಲಿ ಮಾತೆ ಮಾಣಿಕ್ಯವಾಯಿತೆ.
ಏನು ಬಿಸಿಲೈತೆವ ಕಟ್ಟಿಗೆ ಮಾಡಿ ಸಾಕಾತ್ ಮಲ್ಲಿ ಅವೇ ಏನು ಯಾರು ಜುಟ್ಟ ಹೊಸ ಲಂಗ ಜಂಪರ್ ಯಾಕೆ ಇವು ಈಗೇನು ಹಬ್ಬಿಲ್ಲ ಉಣಿವಿಲ್ಲ ಸುಡ್ಗಾಡಿಲ್ಲ ಸುಮ್ಮ ಹಾಕೊಂಡೆ ಅವೇ ನಿಂಗೆ ತೋರಿಸ್ಬೇಕು ಅನಿಸ್ತೆ ಅದಕ್ಕೆ ಇಲ್ಲಿಗೆ ಓಡಿ ಬಂದ್ಬಿಟ್ಟೆ. ಏನು ಹೇಳಾಕತ್ತಿಲ್ಲ ನಂಬಾಕ ಆಗೋಲ್ತಲ್ಲ ನನಗೆ ಹಾಂ ನೀನು ಆಕಾರ ಶ್ರೀಮಲ್ಲಿ ಐ ಲವ್ ಯು. ಐ ಲವ್ ಯು ಟು ಪುಷ್ಪರಾಜ ಹೇಳ್ತೀವಿ ಐ ಲವ್ ಯು ಹೇಳಕತ್ತಿಪ್ಪ ಯಾರಿಗಿಲ್ರಿ ಅತ್ತಿ ಯಾರಿಗಂದಿಲ್ರಿ ನಾ ಏನು ಐ ಲವ್ ಯು ಅಂತ ಹೇಳತ್ತಾನಲ್ಲ ನಂಗೆ ಗೊತ್ತಿಲ್ಲವ. ನೀ ಅದಕ್ಕೆ ಲಂಗ ಜಂಪರ್ ಹಾಕೊಂಬಂದೇನ ಇಲ್ಲ ನಾನು ಹಿಂಗೆ ತೋರಿಸ್ಬೇಕಂತಾನೆ ಹಾಕೊಂಡ್ ಬಂದಿನಿ. ಮತ್ತೆ ಐ ಲವ್ ಯು ಅನ್ನಕತ್ತಾನ ನನಗೆ ಗೊತ್ತಿಲ್ಲ. ಯಾರಿಗೆ ಯಾರಿಗಿಲ್ರಿ ಮತ್ತೆ ಐ ಲವ್ ಯು ಅಂತ ಯಾರಿಗಂದಿ ನನಗೆ ಅನ್ಕೊಳಕತ್ತೀನ್ರಿ ಆಕಿಗೆ ಅಂದಿಲ್ರಿ ನಿಮ್ಮ ಮಗಳಿಗೆ ಕಡೆ ಓಡಿ ಗಿಡ್ ಹೋಗಾಕ ಪ್ಲಾನ್ ಹಾಕಿ ಇಲ್ರಿಪ್ಪ ಊರ್ ಕುರ್ಸಾಲೆ ಕಟ್ಟಿಗೆ ಸಿಗೋ ಏನ್ ನಡ್ಸಿ ಮಗನ ಬಾಯ್ಲೆ ನಾಟಕ ಮಾಡತ್ತಿ ಮಗನ ಲೇ ನಿಂದೇನಾತ ನಂದೇನು ಇಲ್ಲ. ಏನ್ ಹೇಳಕತ್ತ ನೀವಿಬ್ರು ಏನ್ ನಡ್ಸಾಕತ್ತೀರಿ ಇಲ್ಲಿ ಏನು ಇಲ್ಲ, ನಾ ಒಬ್ಬಾಕಿನ ಬಂದಿನಿ, ನಾನ್ ಜೋಡಿ ಬಂದಿಲ್ಲ. ತಲೆ ಕೆಡ್ಸಿ ಏನ್ ಓಡೋಗರದಿರಿ ಏನಿಬ್ರು ಹೋಗಬೇ ಹಂಗೇನಿಲ್ಲ. ಮನಿ ನಡಿ ಐತಿ ಕಟ್ಟಿಗೆ ವಜ್ಜಕ್ಕ ಅಂತ ನಡಿ ನಡಿ ಮನಿಗೆ ಹೋದ್ಮೇಲೆ ಕಸ್ಪರ್ಗಿ ಪೂಜಾ ಐತಿ ನಡಿ ನಾಟಕ ಮಾಡತ್ತೀರಿ ಇಬ್ರು ಊರ್ ಕುರ್ಸಾಲೆ ಅಲ್ಲ ಬಾರ್ಲ ಇಲ್ಲ ಐತಿ ನಿನ್ನ ಮಗನ ಅದು ನನಗೆ ಗೊತ್ತಾಗಲಿಲ್ಲ ಅದೇ ಏನು ನಾ ಡ್ಯಾನ್ಸ್ ಮಾಡಿ ಬರೋ ಮಠ ಅಂದ್ರೆ ನಿಮ್ಮ ಅವ್ವಾರು ಬಂದು ಕುಂತು ಬಿಟ್ಟಾರ ಅಲ್ಲಿ. ನಾ ಏನು ಹಿಂಗೆ ಹೊಳ್ಳಿ ಬರತ್ತೇನಿ ನೋಡೇ ನಿಮ್ಮ ಅವ್ವಾರಿಗೆ ನೋಡಿಲ್ಲ. ಐ ಲವ್ ಯು ಶ್ರೀಮಲ್ಲಿ ಅನ್ನೋಟ್ರಾಗ ನಿಮ್ಮ ಅವ್ವನ ಕುಂತಾಳ ಅಲ್ಲಿ. ಚಲೋ ಆತ ಏನಾರ ಅಂದ್ರೆ ನಿಮ್ಮ ಅವ್ವಾರ ಶ್ರೀಮಲ್ಲಿ ಏನು ಮಾತಾಡಕತ್ತೆ ಅಲ್ಲಲ್ಲ ಹೋಗ್ಕೊಳಕತ್ತೆ ನಾಯಿಗತ್ತೆ. ಏನ್ ಮಾತಾಡ್ಲಿ? ಅಯ್ಯ ಏನು ಮಾತಾಡ್ಲಿ ಅಂದ್ರೆ ಶ್ರೀಮಲ್ಲಿ ತಡಿ ಇಲ್ಲಿ ಒಂದು ನಿಮಿಷ ನನ್ನ ಮಾತು ಕೇಳಿಲ್ಲ ಏನಾತ? ಅಯ್ಯ ಏನಾತ ಹಿಂಗ್ಯಾಕೆ ಮಾಡತ್ತೀನಿ? ಅವ್ವಾರು ಬಡದ್ರೇನ ಏನಾರ ಅಂದ್ರು? ಏನು ಕೇಳ್ಬೇಡ. ಏನು ಕೇಳಬಾರ್ದಂದ್ರ ಎದಕ್ಕೆ ಕೇಳಬಾರ್ದ ಹೇಳ ಅನ್ನಕತ್ತೇನಿಲ್ಲ. ಹಾಂ ಹಂಗ ಹೊಂಟಿಯಲ್ಲ. ಇಲ್ಲ ನಮ್ಮವ್ವ ನನಗೆ ಭಾಳ ಹೊಡೆದಾಳ. ಹೊಡೆದ್ರ ನಮ್ಮವ್ವ ಭಾಳ ಅಂದ್ರೆ ಭಾಳ ಹೊಡೆದಾಳ ನನಗೆ. ನಾ ಏನದು ಲವ್ ಗಿವ್ ಅಂದಿದ್ನಲ್ಲ ಅದೆಲ್ಲ ಸುಳ್ಳು, ಮರ್ತು ಬಿಡು ನೀನು. ಮರ್ತು ಬಿಡು ಅಂದ್ರ ಹಂಗೆ ಮರ್ಯಾಕೆ ಬರ್ತೈತಿ? ನೀ ಏನೋ ಚಲೋ ಇಲ್ಲಂತ ನಮ್ಮವ್ವ ನಿನ್ನ ಜೋಡಿ ಏನು ಮಾತಾಡಬೇಡ ಅಂತೇಳಿ ಭಾಳ ಹೊಡೆದಾಳ ನನ್ನ. ನಾವು ಅಲ್ಲಿನ ನಿಮ್ಮ ಅವ್ವ ನೂರು ಹೇಳ್ತಾಳ, ನಿಮ್ಮ ಅವ್ವಾಗೂ ನನಗೂ ಆಗ್ಬಿಡುದಿಲ್ಲ ಅಂತೇಳಿ ಗೊತ್ತೈತಿ ನಿನಗೆ? ಯಾಕೆ ಆಗಿ ಬರಂಗಿಲ್ಲ ನಮ್ಮ ಅವ್ವಾಗೂ ನಿಂಗೂ ಏನು ಮಾಡಿ ಅಂತದ? ಲವ್ ಮಾಡ್ತೀರಂದಿ ಮತ್ತೆ ನಮ್ಮವ್ವ ಮಾಡಬೇಡ ಅಂತ ಹೇಳ ನಾವಲ್ಲ. ಶ್ರೀಮಲ್ಲಿ 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 ಇವತ್ತ ಐ ಲವ್ ಯು ಅಂದ್ಲ, ಇವತ್ತ ಬ್ರೇಕಪ್ ಆತಲ್ಲಪ್ಪ. ಇದೆಂತ ಲವ್ ಸ್ಟೋರಿಪ್ಪ ದೇವರ ನಂದ. ಅಯ್ಯೋ ಶ್ರೀಮಲ್ಲಿ ನೀ ಇಲ್ಲ ಅಂದ್ರೆ ಸತ್ತ ಬಿಡ್ತೇನಲ್ಲ, ಕೆರೆಯಾಗ ಬಿದ್ದು ಸಾಯ್ಬೇಕಂದ್ರೆ. ಅಯ್ಯೋ ಹಲೋ ಹಲೋ ಲೇ ಮಾಡಲಿಕ್ಕೆ ಫೋನ್ ಹಚ್ಚಿದಾಗ ಒಂದ್ಸಲ ಪುಷ್ಪ ಎನ್ಲಿ ಅಂತೀಯಲ್ಲ. ನಂಬರನ್ನ ಸೇವ್ ಮಾಡ್ಕೊ ಪುಷ್ಪ ಅಂತೇಳಿ. ಒಂದು ಕೆಲಸ ಮಾಡಲಿ, ನೀ ಫೋನ್ ಒಳಗೆ ಮಾತಾಡಕ್ಕೆ ಹೋಗಬೇಡ, ಅಣ್ಣರಿಗೆ ಕೊಡಲ್ಲಿ ಫೋನ್ ಮಾತಾಡ್ತಾರ ಅವ್ರು. ಅಣ್ಣಾರ ಕರ್ಯಾಕತ್ತಾರ ಬರ್ಬೇಕಂತ. ಎದಕ್ಕಂತ ಆಗುಲ್ಲ ಅಂತ ಹೇಳ, ತಲೆ ಹಾಪ್ ಆಗೈತಿಲ್ಲಿ. ಅರ್ಜೆಂಟ್ ಕೆಲ್ಸ ಐತಂತ. ಅರ್ಜೆಂಟ್ ಅಂದ್ರೆ ಬರಬೇಕಂತ. ಬರಬೇಕ ಈಗ ನೀ. ಆಯ್ತು ಇಡು ಬರ್ತೇನೆ ಮನೆ ಕಡೆ. ಆಯ್ತು ಇಡು ಬರ್ತೇನೆ. ನಾ ಮಾತಾಡೋದಿಲ್ಲ, ನೀನ ಮಾತಾಡ. ಹಾ ನೀ ಭಾಳ ದೊಡ್ಡ ಧೈರ್ಯ ಹುಡುಗಾದಿ ಅಂತ ಹೇಳತ್ತಿದ್ರು ಅವ್ರ ಮೊನ್ನೆ. ಏನೋ ಚೆಕ್ ಪೋಸ್ಟ್ ಎಲ್ಲ ದಾಟ್ಕೊಂಡು ಮಾಲ್ ತೊಗೊಂಬಂದಿ ಅಂತ, ಅದಕ್ಕೆ ನಾವು ನಿಂಗೆ ಸನ್ಮಾನ ಮಾಡ್ಬೇಕು ಅನ್ಕೊಂಡೀವಿ. ಹಂಗೇನಿಲ್ರಿಪ್ಪ ಅಕ್ಕಾರೆ, ಅದು ಅಣ್ಣಾರು ರೊಕ್ಕ ಕೊಟ್ಟಿದ್ರೆ ನನ್ನ ಕರ್ತವ್ಯ ರೀಪ್ಪ. ರೊಕ್ಕ ಕೊಟ್ಟರೆ ಏನು ಬೇಕಾದ ಕೆಲಸ ಮಾಡ್ತೀನಿ ರೀ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ,
ಕೆಲಸ ಮಾಡ್ತೇನೆ ರೀ ಸನ್ಮಾನ ಗಿನ್ಮಾನ್ ಎದಕ್ಕೆ ರೀಪ್ಪ ಲೇ ಬೋಸಡಿಕೆ ಸುಮ್ಮನೆ ಸನ್ಮಾನ ಮಾಡ್ಕೋ ನಿಮ್ಮ ಮೈನಿ ಹೇಳಕತ್ತಾಳಿಲ್ಲ ಇರ್ಲಿ ಬಿಡಕ್ಕ ಸನ್ಮಾನ ಗಿನ್ಮಾನ್ ಎದಕ್ಕೆ ಅಣ್ಣ ಕೆಲಸ ಕೊಟ್ಟಾನ ನಾ ಕೆಲಸ ಮಾಡೇನಿ ರೊಕ್ಕನೂ ಕೊಟ್ಟ ಅಣ್ಣ ಮುಗೀತು ಮತ್ತೇನು ಏಯ್ ನಾವು ಹೇಳ್ದಷ್ಟು ಕೇಳ್ಬೇಕು ನೀನು ಸುಮ್ ಸನ್ಮಾನ ಮಾಡಿಸ್ಕೋ ಮಾಡಿ ಹಾಕ್ಲಿ ನಿನ್ನ ಕಡೆಯಿಂದ ಒಂದು ಕೆಲಸ ಆಗ್ಬೇಕಿತ್ತ ಕಾಡಿಗೆ ಹೋಗಿ ಸಾಗ್ವಾನಿ ಕಟ್ಗಿ ತಗೊಂಬಾ 30,000 ರೂಪಾಯಿ ಕೊಡ್ತೇವಿ ಆಯ್ತಕ್ಕ ಮಾಡೂನಲ್ಲ ಅದ್ರಾಗ ಏನೈತಿ ಹಾಂ ಅದು ಕೆಲಸ ಎಂಥದಾರ ಇರಲಿ ಏನಾರ ಇರಲಿ ಅಕ್ಕ ರೊಕ್ಕ ಕೊಟ್ರೆ ಸಾಕು ನನಗೆ ಬರೀ ರೊಕ್ಕ ಮುಖ್ಯ ಕೆಲಸ ಮುಖ್ಯ ಅಲ್ಲ ಏನು ಒಂದು ಸಲ ರೊಕ್ಕ ತೊಗೊಂಡೆ ಅಂದ್ರೆ ಅದು ಎಷ್ಟರ ಕಷ್ಟ ಇರಲಿ ಕೆಲಸ ಮುಗಿಸ್ತೇನ ಅಕ್ಕ ಕೇಳಿಲ್ಲ ಇದೊಂದು ಮಾತು ಅಣ್ಣ ನೀನು ಕೇಳ ಕಾಡಿಗೆ ಹೋಗಿ ಜಾಲಿ ಬಡ್ಡಿ ತರ್ಬೇಕಂದ್ರೆ ಭಾಳ ಕಷ್ಟ ಐತಿ ಫಾರೆಸ್ಟ್ದವರು ಇರ್ತಾರೆ ನೀ ಅಂಥದ್ರಾಗ ಸಾಗವಾನಿಗೆ ಬಡ್ಡಿ ಹೇಳಾಗತಿ ಸಾಗವಾನಿಗೆ ಬಡ್ಡಿ ತರಬೇಕಂದ್ರೆ ಚಡ್ಡಿರ 12 ಆಕೈತಿ 30,000 ರೂಪಾಯಿದಾಗ ಆಗೋದಿಲ್ಲಕ್ಕ ಹಾಂ 1,00,000 ರೂಪಾಯಿ ಕೊಡ್ತಿ ಅಂದ್ರೆ ಹೇಳ ಎಷ್ಟು ರಿಸ್ಕ್ ಇದ್ದರೂ ಹೋಗಿ ತೊಗೊಂಬರ್ತೇನೆ ಅದ ಅನ್ಕೋತೇನ ಸನ್ಮಾನ ಮಾಡಿ ನೀವು ಹಾಂ ಉಬ್ಸಾಗತ್ತೀರ ಅಂತೇಳಿ ಅಲ್ಲೋ ನೀನೇನು ನಮ್ಮ ಹುಡುಗ ಅಂತ ಹೇಳಿದ್ರ 1 ಲಕ್ಷ ಕೊಡು 2 ಲಕ್ಷ ಕೊಡು ಅಂತ ಹಂಗೆ ಕೇಳ್ತೇನ 30,000 ಕೊಡ್ತೇವೆ ಮಾಡ್ತಿದ್ರ ಮಾಡಿ ಇಲ್ಲಂದ್ರೆ ಇಲ್ಲ ಬೇರೆ ಹುಡುಗರನ್ನ ನೋಡ್ಕೋತೇವೆ ನಾವು ಅಲ್ಲೇ ಮನ್ಯಾರ ಮಾಡಿದ್ದೆ ಅಲ್ಲೇ 30,000 ರೂಪಾಯಿಗೆ ಮತ್ತೆ ನಾಟಕ ಮಾಡಾಕತ್ತೇನ ನಮ್ಮ ಹುಡುಗ ಅಂತ ಸಲ್ಗಿ ಕೊಟ್ರ 1 ಲಕ್ಷ ಕೊಡು 2 ಲಕ್ಷ ಕೊಡು ಅಂತ ಕೇಳ್ತೇನೆ ಅಕ್ಕ ಬೇರೆದಾರ ನೋಡ್ಕೊಳಕ್ ಬರ್ತೈತಿ ಬಿಡ 30,000 ರೂಪಾಯಿಗೆ ಆಗೋದಿಲ್ಲ ಹಾಂ 1,00,000 ರೂಪಾಯಿ ಕೊಡ್ತೀರಂದ್ರೆ ಹೇಳ್ರಿ ಮಾಡ್ತೇನೆ ಇಲ್ಲಾಂದ್ರೆ ಆಗೋಲ್ಲ ಬೇರೆ ಹುಡುಗರಿಗೆ ನೋಡ್ಕೊರಿ ನೀವು ಬರ್ತೇನೆ